ನಮ್ಮ ಶಾಸಕ ಮಿತ್ರ ಅಂತ ರಿಜ್ವಾನ್ ರವರೇ, ಹ್ಯಾರಿಸ್ ರವರೇ, ನರಸಿಂಹನ್ ರವರೇ, ಸಾದಿಕ್ ಮುಕ್ಕಿಲಾರವರೇ, ವಾಣಿಜ್ಯ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯಗಳೇ, ಅಭಿಮಾನಿಗಳೇ, ಕಲಾಭಿಮಾನಿಗಳೇ, ಚಿತ್ರರಂಗದ ಎಲ್ಲ ಬಂಧುಗಳೇ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಭಾಳ ಸಂತೋಷದಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬೇರೂರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅವರು ಮತ್ತು ಅವರ ಕುಟುಂಬದವರು ಯಾವತ್ತೂ ಕೂಡ ಈ ರಾಜ್ಯದ ನೆಲ, ಜಲ, ಭಾಷೆ ಮತ್ತು ನಮ್ಮ ಸಂಸ್ಕೃತಿಗೆ ಅಪಾರವಾದಂಥ ತ್ಯಾಗವನ್ನು ಮಾಡಿದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಾನು, ರಿಜ್ವಾನ್ ಅವರು, ಹ್ಯಾರಿಸ್ ಅವರು ಮತ್ತು ನಮ್ಮ ಸಾದಿಕ್ ಮುಕ್ಕಿಲ ಸರ್ಕಾರದ ಪರವಾಗಿ ಬಂದು ಇವತ್ತು ಅವರಿಗೆ ತುಂಬ ಹೃದಯದ ಶುಭವನ್ನು ಕೋರಿ ಇಡೀ ಕರ್ನಾಟಕದ ಎಲ್ಲ ಅವರ ಅಭಿಮಾನ ಬಂಧುಗಳಿಗೆ ಸರ್ಕಾರ ಅವರ ಜೊತೆಯಲ್ಲಿದೆ. ಯಾವಾಗಲೂ ಕೂಡ ಅವರ ಕಷ್ಟ ಕಾಲದಲ್ಲಿದ್ದ ಕೂಡ ಸರ್ಕಾರ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಹಿಂದೆ ಎಸ್ ಎಂ ಕೃಷ್ಣರವರ ಸರ್ಕಾರದಲ್ಲಿ ಅವ್ರನ್ನ ಕಾಡಿನಿಂದ ವಾಪಸ್ ತರಲಿಕ್ಕೆ ಪಟ್ಟಂಥ ಪ್ರಯತ್ನ ಸಾಕ್ಷಿ ಆಗಿ ಉಳ್ಕೊಂಡಿದೆ. ಒಂದು ಇತಿಹಾಸ ಪುಟಕ್ಕೆ ಸೇರಿದೆ. ಅವರ ಕೊಡುಗೆ ಇವತ್ತು ಕೂಡ ಇಡೀ ದೇಶದ ಎಲ್ಲ ಚಿತ್ರರಂಗ ಮತ್ತು ಸಾಮಾಜಿಕವಾಗಿ ಎಲ್ಲರೂ ಕೂಡ ಗೌರವವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದೆ. ಸೊ ನಾನು ಸರ್ಕಾರದ ಪರವಾಗಿ ಬಂದು ಇವತ್ತು ಬೆಳಗ್ಗೆ ನಾವು ಸುಮಾರು 40,000 ಜನ ಯುವಕರು ಏನು ಒಂದು 10K ಕ್ರಾಸ್ ಕಂಟ್ರಿ ರೇಸ್, 1000 ಕಿಲೋಮೀಟ್ರು, 100 ಕಿಲೋಮೀಟ್ರು ರಸ್ತೆಯಲ್ಲಿ ಓಡಿದಂಥವ್ರ ಜೊತೆ ಪಾಲ್ಗೊಂಡು ನಾನು, ಗವರ್ನರು ಮತ್ತು ನಮ್ಮೆಲ್ಲ ಶಾಸಕರು ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೇನೆ. ಒಂದು ಹೇಳಲಿಕ್ಕೆ ಬಯಸ್ತೇನೆ, ಚಿತ್ರರಂಗನ ನೀವು ಉಳಿಸ್ಕೊಡ್ಬೇಕು, ಬೆಳೆಸ್ಕೊಡ್ಬೇಕು. ಇತ್ತೀಚಿನ ದಿನದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಗೌರವ ಬಂದಿದೆ, ಅದನ್ನು ಕಾಪಾಡಿಕೊಂಡು ಈ ಕೆಲವರು ಮಧ್ಯದಲ್ಲಿ ಕೆಲವು ಸಣ್ಣ ಪಣ್ಣ ಚಿಲ್ಲರೆ ಸ್ಟೇಟ್ಮೆಂಟ್ಗಳು ಕೊಟ್ಟು ಯಾರೋ ಚಿತ್ರರಂಗದಲ್ಲಿ ಹಿಂದೆ ಬರೀ ಎಲ್ಲ ರಿಟೈರ್ಡ್ ಆಗಿರೋರೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೀವು ಮಾತಾಡೋರೆಲ್ಲ ಚಿತ್ರರಂಗನ ಫಸ್ಟು ಹೊಸ್ದಾಗಿ ಉಳಿಸಿ, ಥಿಯೇಟ್ರ್ಗಳು ಕಟ್ಟಿ, ಹೊಸ ಸಿನಿಮಾ ತೆಗೀರಿ, ಡೈರೆಕ್ಷನ್ ಮಾಡಿ, ಪ್ರೊಡ್ಯೂಸ್ ಮಾಡಿದಾಗ ಅದ್ರ ಬೆಲೆ ಗೊತ್ತಾಗ್ತದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ. ಸರ್ಕಾರ ನಿಮಗೆಲ್ಲ ಥರದ ಪ್ರೋತ್ಸಾಹ ಕೊಡೋಕ್ಕೆ ಬದ್ಧವಾಗಿದೆ. ನಾನು ಕೂಡ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನ ಮಾಡಬೇಕು